ಹಾಯ್ ಹೆಲೋ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ನಿನ್ನೆ ಕೂಡ ಒಂದು ಸರ್ಪ್ರೈಸಿಂಗಿ ಸಿಕ್ಕಾಯಿತು. SSC GD ಸ್ಟೂಡೆಂಟ್ಸಿಗೆ ಬಹಳ ದಿನಗಳ ನಂತರ ಮೀಟಿಂಗನ್ನು ಮಾಡ್ತಾಯಿದ್ರಿ. ಫೆಬ್ರವರಿ ನಿಮ್ಮದು ಫೆಬ್ರವರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಮಾರ್ಚ್ 7ನೇ ತಾರೀಕು ನಿಮ್ಮ ಎಕ್ಸಾಮ್ ಕೂಡ ಕ್ಲೋಸ್ ಆಗಿತ್ತು. ಎಕ್ಸಾಮ್ ಕೀ ಆನ್ಸರನ್ನು ಭಾಳ ಆದ್ರೆ 5-6 ದಿನಗಳಲ್ಲಿ ಮಾತ್ರ ಬಿಡಬೇಕಾಗಿತ್ತು. ಬಹಳ ಲೇಟ್ ಮಾಡಿದ್ರೆ ಲೇಟ್ ಯಾಕಾಯಿತು ಅದರದ್ದೆಲ್ಲ ಮಾಹಿತಿಯನ್ನು ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಅದೆಲ್ಲ ಹಿಂದಿಂದನ್ನು ತೆಗೆದಾಕಿ ಈ ಪ್ರೆಸೆಂಟ್ ಏನು ನಡೀತಾ ಇದೆ, ಇದಕ್ಕೆ ಕಟ್ಟಪ್ ಎಷ್ಟು ನಿಂದಿರ್ಬೋದು, ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗಬೇಕಾದ್ರೆ ಎಷ್ಟು ಮಾರ್ಕ್ಸನ್ನು ತೊಗೊಂಡಿರಬೇಕು ಅಂತೇಳಿಂದ ಕ್ಲಿಯರಾಗಿ OBC, ಜನರಲ್, EWS, SC, ST, ಫಿಮೇಲ್ ಕ್ಯಾಟಗರಿ ಯಾರೋ ಇದ್ದರೂ ಕೂಡ ಇಷ್ಟು ಪರ್ಸೆಂಟೇಜನ್ನು ನೀವು ಇಷ್ಟು ಮಾರ್ಕ್ಸನ್ನು ತೊಗೊಂಡಿದ್ರೆ ಮಾತ್ರ ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ ಅಂತೇಳಿಂದ ಈಗ ನಾನು ಅದ್ರ ಬಗ್ಗೆ ಡಿಸ್ಕಷನನ್ನು ಮಾಡಬೇಕಂತ ಬಂದೆ. ನಿನ್ನೆ ನಿಮ್ಗೆ ಸ್ಕ್ರೀನ್ ವಿಡಿಯೋನ ಮಾಡಿ ನಿಮ್ಮ ಕೀ ಆನ್ಸರನ್ನು ಯಾವ ಥರ ಚೆಕಿಂಗನ್ನು ಮಾಡ್ಕೋಬೇಕು, ಯಾವ ಥರ ನಿಮ್ಮ PDF ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿಂದ ಕ್ಲಿಯರಾಗಿ ಅದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಇನ್ನೂಕಾದರೂ ಕೀ ಆನ್ಸರನ್ನು ಚೆಕ್ಕೇ ಮಾಡ್ಕೊಂಡಿಲ್ಲ ಅಂತಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಿಂದಿನ ವಿಡಿಯೋನ ನೋಡ್ಕೊಂಡ್ಕಿಸಿಂದ ನೀವು ಕೂಡ ಅದೇ ಥರ ಡೌನ್ಲೋಡ್ ಮಾಡ್ಕೊಂಡು ಚೆಕ್ಕನ್ನು ಮಾಡ್ಕೊಳ್ರಿ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಬನ್ನಿ, ಅವರು PDF ನೋಟಿಫಿಕೇಶನನ್ನು ಮಾಡಿದಾಗ PDF ಕೊಟ್ಟಿದ್ದಾರ ಇಷ್ಟು ಮಾರ್ಕ್ಸನ್ನು ತಗೊಂಡ್ರೆ ಇಷ್ಟು ಪರ್ಸೆಂಟೇಜನ್ನು ತೊಗೊಂಡ್ರೆ ನಾವು ಫಿಸಿಕಲ್ಗೆ ಕ್ವಾಲಿಫೈ ಮಾಡ್ತೀವಿ ಅಂತೇಳಿಕೆಸಿಂದ ಅದು ನಿಜಾನ? ಎಸ್, ಅದು ನಿಜ. ನೀವು ಅಂದ್ಕೊಂಡಿರೋ ಹಾಗೆ ಅದರಲ್ಲಿರ್ತಕ್ಕಂಥ ಪರ್ಸೆಂಟೇಜ್ ಬೇರೆ, ಇಲ್ಲಿ ಕೌಂಟ್ ಮಾಡುವಂಥ ಪರ್ಸೆಂಟೇಜ್ ಬೇರೆ ಆಗುತ್ತೆ. ನೋಡ್ಕೊಳ್ಬೋದು. ಅದರಲ್ಲಿ PDF ಯಾರಾದರೂ ನಿಮ್ಗೆ ಕನ್ಫರ್ಮೇಷನ್ ಆಗಬೇಕು, ನಾ ಹೇಳ್ತಕ್ಕಿರ್ತಕ್ಕಂಥದ್ದು ನಂಬಿಕೆ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಯಾರ ಮೇಲೇನೂ ಯಾರು ನಂಬಿಕೆ ಇಡಬೇಡ್ರಿ ಅಂತ ಹೇಳ್ಕೆಸಿಂದ ನಾನು ಎಲ್ಲದರಲ್ಲಿ ಕೂಡ ಹೇಳ್ತೀನಿ. ನಿಮ್ಗೆ ಕನ್ಫರ್ಮೇಷನ್ ಆಗಬೇಕು, ನೀವು ಜಾಬಿಗೆ ಸೇರ್ಕೋಬೇಕಂದ್ರೆ ನಾವು ಹೇಳಿದಂಥ ಮಾಹಿತಿಯನ್ನು ತಗೊಂಡ್ಕೆಸಿಂದ ಇನ್ನೊಂದು ಕಡೆ ವೆಬ್ಸೈಟ್ನಲ್ಲಿ ಕೂಡ ಸರ್ಚ್ ಮಾಡಿ ನೋಡಲೇಬೇಕಾಗುತ್ತೆ. PDF ಡೌನ್ಲೋಡ್ ಮಾಡ್ಕೊಡ್ರಿ. ನೋಟಿಫಿಕೇಶನನ್ನು ಮಾಡಿದಂಥ PDF ಡೌನ್ಲೋಡ್ ಮಾಡ್ಕೊಂಡ್ಕೆಸಿಂದ ಅದರಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂತಾರೆ, ಜನರಲ್ ಕ್ಯಾಟಗರಿಯವ್ರು ಯಾರಾದರೂ ಇದ್ದರೆ, ಯು ಆರ್ ಕ್ಯಾಟಗರಿಯವ್ರು ಯಾರಾದರೂ ಇದ್ದರೆ 30% ತಗೊಂಡ್ರೆ 30% ತಗೊಂಡ್ರೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಅಂತ ಹೇಳಿದಾರ. ನೀವು ಯಾವ ಥರ ಕೌಂಟ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ 160 ಮಾರ್ಕ್ಸ್. 160 ಮಾರ್ಕ್ಸ್ ಅಂದರೆ 80 ಕ್ವಶನ್ಸ್ಗಳು. 80 ಕ್ವಶನ್ಸ್ಗಳಿಗೆ ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ನಲ್ಲಿ ನೀವು ಅಂದ್ಕೊಂಡಿರೋ ಹಾಗೆ ನೀವು ಎಷ್ಟು 15 ಕ್ವಶನ್ಸ್ ರೈಟ್ ಮಾಡಿದರೆ ಏನಪ್ಪ ಅಂತಂದ್ರೆ 15 ಕ್ವಶನ್ಸ್ ಕರೆಕ್ಟ್ ಆಗಿದಾವೆ. ನಾನು ಎಲ್ಲ ನೆಗೆಟಿವ್ ತೆಗೆದ ಕೇಸಂದು 15 ಕ್ವಶನ್ಸ್ ಕರೆಕ್ಟ್ ಆಗಿದ್ದಾವು ಅಂತಂದ್ರಪ್ಪ ಅಂತಂದ್ರೆ 30 ಮಾರ್ಕ್ಸ್ ಆಯಿತು. 30 ಮಾರ್ಕ್ಸ್ ಎಲ್ಲ ನೆಗೆಟಿವ್ ತೆಗೆದು 30 ಮಾರ್ಕ್ಸ್ ಆಯ್ತಪ್ಪ ಅಂತಂದ್ರೆ ನಾವು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀವಾ ಅಂತ ಕೇಸಂದ ನೀವು ಕೌಂಟನ್ನು ಮಾಡ್ಕೋಬೋದು. ಪ್ಲೀಸ್ ಆ ಥರ ಎಲ್ಲ ಯಾವ ಥರ ಇದೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡ್ಕೊಡ್ರಿ, 30% ಅಂತ ಹೇಳಿದ್ರಪ್ಪ ಅಂದ್ರೆ ನೋಡ್ಕೊಡ್ರಿ, 30 ಡಿವೈಡಿಂಗ್ ಬೈ 100 ಮಾಡಿರಿ. ಡಿವೈಡಿಂಗ್ ಬೈ 100 ಮಾಡಿ ಇಂಟು 160 ಮಾಡ್ಕೊಳ್ರಿ. ಎಷ್ಟಪ್ಪ ಅಂತಂದ್ರೆ 30 ಡಿವೈಡಿಂಗ್ ಬೈ 100 ಇಂಟು 160 ಅಂತ ಹೇಳಿಸಿಂದ ಅದ್ರ ಕಟ್ತಾ ಹೊಡ್ರಿ, ಬದಲೇ ಮಾಡಿರಿ. ಎಷ್ಟು ಬರುತ್ತೆ ನೋಡ್ಕೊಡ್ರಿ. ನಿಮ್ಗೆ 48 ಮಾರ್ಕ್ಸನ್ನು ನೀವು ತೊಗೊಂಡಿರ್ಬೇಕಾಗುತ್ತೆ. ಫಿಸಿಕಲ್ಗೆ ಕ್ವಾಲಿಫೈ ಆಗಬೇಕಾದ್ರೆ ಮೇಲ್ ಕ್ಯಾಟಗರಿ ಆಯ್ತು ಫಿಮೇಲ್ ಕ್ಯಾಟಗರಿ ಆಯ್ತು ಇಬ್ಬರು ಕೂಡ ಇಷ್ಟನ್ನು ತಗೊಳ್ಳೇಬೇಕು. ಜನರಲ್ ಕ್ಯಾಟಗರಿ ಅವರು ಯಾರಾದರೂ ಇದ್ದರೆ 48 ನೆಗೆಟಿವ್ ತೆಗೆದಕ್ಕಿಂತ 48 ಮಾರ್ಕ್ಸನ್ನು ತಗೊಳ್ಳೇಬೇಕು. ಏನಾದರೂ ನಿಮ್ಮದು ಕಡಿಮೆ ಇದ್ದರೆ 40 ಮಾರ್ಕ್ಸ್ ಈ ಥರ ಏನಾದರೂ ಕಡಿಮೆ ಇದ್ರಪ್ಪ ಅಂದ್ರೆ ನಾರ್ಮಲೈಸೇಷನ್ ಅಂತ ನಿಮಗೆ ಕೊಡ್ತಾರ. ನಾರ್ಮಲೈಸೇಷನ್ ಅಂದರೆ ಏನು ಅಂತ ಹೇಳಿಸಿಂದ ಎಷ್ಟೋ ಜನಕ್ಕೆ ಡೌಟ್ ಕೂಡ ಇರ್ಬೋದು. ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಅಂದ್ಕೊಡ್ರಿ. ನಿಮ್ಮ ಶಿಫ್ಟ್ ಡೈಲಿ 3-4 ಶಿಫ್ಟ್ ಎಕ್ಸಾಮ್ ನಡೀತಿರ್ತಾವೆ. 4 ಶಿಫ್ಟ್ನಲ್ಲಿ ಒಂದು ಯಾವುದಾದ್ರೂ ಶಿಫ್ಟ್ ಎಕ್ಸಾಮ್ ಅದು ಟಫೆಸ್ಟ್ ಬಂದಿರ್ತದೆ. ಆ ಟಫೆಸ್ಟ್ ಬಂದಿರತಕ್ಕಂಥ ಕ್ವಶನ್ ಪೇಪರಿಗೆ ನಾರ್ಮಲೈಸೇಷನ್ ಅಂತ ಹೇಳಿಸಿಂದ ಕೊಡ್ತಾರ. ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿಸಿಂದ ಕೊಡ್ತಾರ 3 ಅಥವಾ 4 ಮಾರ್ಕ್ಸು. ಹೋದ ಸರಿ 5, 6, 7, 8 ಮಾರ್ಕ್ಸ್ ಮಟನು ನಾರ್ಮಲೈಸೇಷನ್ ಕೊಟ್ಟಿದ್ದಾರೆ. ಈ ಸರಿ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಬಟ್ ನೀವೇನಾದರೂ ನಿಯರೆಸ್ಟ್ ಅದರ ಟಾರ್ಗೆಟ್ 3-2 ಮಾರ್ಕ್ಸ್ ಏನಾದರೂ ಕಡಿಮೆ ಇದ್ದರೆ 48ಕ್ಕಿಂತ ಫಿಸಿಕಲನ್ನು ಮಾಡುವುದು ಒಳ್ಳೆಯದೇ ಅಂತ ನಾನು ಹೇಳ್ತಾ ಹೋಗ್ತೀನಿ. ಲಿಸ್ಟನ್ನು ಬಿಡ್ತಾರ, ಲಿಸ್ಟ್ ಬರೋ ಮಟ್ಟ ತಲೆ ಕೆಡಿಸ್ಕೋಬೇಡ್ರಿ. ಇದಕ್ಕಿಂತ ಒಂದು 3-4 ಮಾರ್ಕ್ಸ್ ಹೆಚ್ಚು ಕಡಿಮೆ ಇತ್ತಪ್ಪ ಅಂತಾರೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಬಗ್ಗೆ ಯಾರು ಡೌಟನ್ನು ಕೆಟ್ಕೊಳಕ್ಕೆ ಹೋಗ್ಬೇಡ್ರಿ.
ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿಸಿಂದ ಆ PDF ನಲ್ಲಿ ಕೊಟ್ಟಿರ್ತಕ್ಕಂಥ 25% ಮಾಡಿದರೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಅಂತ ಹೇಳಿದಾರ. 25 ಡಿವೈಡಿಂಗ್ ಬೈ 100 ಇಂಟು 160 ಮಾಡಿದಾಗ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ ನೋಡು ಅಷ್ಟನ್ನು ನೀವು ತಗೊಳ್ಳೇಬೇಕು. ಮಾರ್ಕ್ಸ್ ಎಲ್ಲ ನೆಗೆಟಿವಿಟಿ ತೆಗೆದ ನೆಗೆಟಿವಿಟಿ ಎಲ್ಲ ತೆಗೆದ EWS ಮತ್ತು OBC ದವರು 40 ಮಾರ್ಕ್ಸ್ ತಗೊಳ್ಳೇಬೇಕು. OBC ಮತ್ತು ಜೆಂಡರ್ ಇದನ್ನ ಮೇಲ್ ಮತ್ತು ಫಿಮೇಲ್ ಕೆಟಗರಿ ಅವರು ಇಷ್ಟನ್ನ ತಗೊಳ್ಳೇಬೇಕು 40 ಮಾರ್ಕ್ಸು. ಅದೇ ತರನಾಗಿ ಆಲ್ ಅದರ್ ಕೆಟಗರಿ SC ST ದವ್ರು ಯಾರಾದರೂ ಇದ್ರಿಯಪ್ಪ ಅಂತಂದ್ರೆ ನಿಮ್ಗೆ 20% ತಗೊಳ್ಬೇಕಂತ ಹೇಳಿದಾರೆ. 20% ಅಂದ್ರೆ ಎಷ್ಟಾಗುತ್ತಪ್ಪ ಅಂತಾರೆ 20 ಡಿವೈಡಿಂಗ್ ಬೈ 100 ಇಂಟು 160 ಮಾಡಿದಾಗ ನಿಮಗೆ ಎಷ್ಟಾಗುತ್ತಪ್ಪ ಅಂತಾರೆ 32 ಮಾರ್ಕ್ಸನ್ನು ತಗೊಳ್ಬೇಕು. ನೆಗೆಟಿವಿಟಿ ಎಲ್ಲ ತೆಗೆದ 32 ಮಾರ್ಕ್ಸನ್ನು ತಗೊಳ್ಬೇಕು. ಇಷ್ಟನ್ನು ನೀವು ಯಾರಾದರೂ ತಗೊಂಡಿದ್ರೆ ಫಿಸಿಕಲನ್ನು ರೆಡಿ ಮಾಡ್ಕೊಳ್ರಿ. ಫಿಸಿಕಲ್ಗೆ ರೆಡಿ ಆಗಿರಿ. ನೆಗೆಟಿವಿಟಿ ತೆಗೆದು ಹೇಳ್ತಾ ಇದ್ದೀನಿ ನಾನು. ನೆಗೆಟಿವನ್ನು ನೀವು ನೆಗೆಟಿವ್ ಬಿಟ್ಟಿಗೆಷನ್ ಇಷ್ಟು ಮಾರ್ಕ್ಸ್ ತೊಗೊಂಡಿನಿ ಅಂತ ಹೇಳ್ತೀರಿ. ನೆಗೆಟಿವ್ ಎಲ್ಲ ಕಟ್ ಮಾಡಿಗೆಷನ್ ಇಷ್ಟು ಮಾರ್ಕ್ಸನ್ನು ತೊಗೊಂಡಿದ್ರೆ ನೀವು ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಮಾಡಿರಿ. ಯಾರಿಗಾದರೂ ಈ ಸರಿ ಬಹಳ ಕಡಿಮೆ ತೊಗೊಂಡಿದ್ದೀನಿ ನಾನು ಅಂತಂದ್ರೆ ಫಸ್ಟ್ ಅಟೆಂಪ್ಟ್ ಇರ್ತೈತಿ. ಯಾಕಂದ್ರೆ ಗೊತ್ತಿರಲ್ಲ ಯಾವ ಥರ ಎಕ್ಸಾಮ್ ಇರ್ತೈತಿ. ಕಂಪ್ಯೂಟರ್ ಬೇಸ್ಡ್ ಅಂದ್ರೆ ಭಾಳಷ್ಟು ಜನ ಎದುರಿಗೆ ಇರ್ತೈತಿ. ಅವ್ರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ನಂದು ಆಗಲಿಲ್ಲ ಅಂತ ಹೇಳಿಸಿಂದ ಹಿಂಜರಿಯಬೇಡಿ. ನಿಮ್ಗೆ ಇದರಲ್ಲಿ ಏಜ್ ಕೂಡ ಜಾಸ್ತಿ ಇದೆ. ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮಿಗೆ ಯಾವ ಥರ ಈಗ ನಿಮ್ಗೆ ಗೊತ್ತಾಗಿದೆ ನಿಮ್ಗೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಹೇಳಿಸಿಂದ ಡೈಲಿ ಕ್ವೆಶನ್ ಪೇಪರನ್ನು ಬಿಡಿಸ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ತಿಳ್ಕೊಬೋದು ನೀವು ಇದು ಫಿಸಿಕಲ್ ಇಷ್ಟೆಲ್ಲ ಆಧಾರಕ್ಕೆ ನೀವು ಫಿಸಿಕಲ್ ಬಿಡ್ತೀನಿ ನಾವು ಹೋಗಲ್ಲ ಅಂತ ಅನ್ಕೊಳ್ಳೋರು 128 ನಾನು ಇನ್ನೇ ಕಮೆಂಟ್ನಲ್ಲಿ ನೋಡಿದೆ 128 132 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಅದರ ನೆಗೆಟಿವಿಟಿ ತೆಗೆದು 132 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. 80 ತೊಗೊಂಡಾರ, 85 90 92 ಬರೀ ಫಿಮೇಲ್ ಕೆಟಗರಿ ಅವರು ಮಹಿಳೆಯರು ತೊಗೊಂಡಿದ್ದಾರೆ 92 85. ಅದು ಅದಕ್ಕೋಸ್ಕರ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಭಯವನ್ನು ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಗುತ್ತಂತಾನೆ ಪ್ರಯತ್ನ ಮಾಡಬೇಕಾಗುತ್ತೆ. ಆಗಲ್ಲ ಅಂತ ಹೇಳಿಸಿಂದ ಯಾರು ಪ್ರಯತ್ನ ಮಾಡಲ್ಲ. ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಳ್ರಿ. ಈ ಸಾರಿ ನಂದು ಇನ್ಫಾರ್ಮ್ ಹಾಕ್ತೀನಿ ಅಂತ ಹೇಳಿಸಿಂದ ನಿಮ್ಮಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಇದ್ದರೆ ಯಾರು ಏನಂದ್ರು ನಿಮಗೆ ಸಂಬಂಧ ಪಡೋದಿಲ್ಲ. ನೀವು ಇನ್ಫಾರ್ಮ್ ಹಾಕ್ಬೇಕಪ್ಪ ಅಂತಂದರೆ ಇದೊಂದೇ ಅಲ್ಲ, ಪ್ರತಿಯೊಂದು ಇದಕ್ಕೆ ಸ್ಟಡಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸಾಕಷ್ಟು ನೋಟಿಫಿಕೇಶನ್ಗಳು ಆಗ್ತಿರ್ತಾವೆ. ಅವನ್ನೆಲ್ಲ ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಈಸಿ ಆಗುತ್ತೆ. ನಾರ್ಮಲೈಸೇಷನ್ ಬಗ್ಗೆ ಹೇಳಿದೆ. ನಿಮ್ಗೆ ಇನ್ನೂ ಕೆಲವೇ ದಿನಗಳಲ್ಲಿ ಲಿಸ್ಟನ್ನು ಬಿಡ್ತಾರೆ. ಲಿಸ್ಟ್ ಯಾವ ಥರ ಬಿಡ್ತಾರಪ್ಪ ಅಂತಂದ್ರೆ ಫಿಸಿಕಲ್ಲಿಗೆ ಎಷ್ಟು ಜನ ಸೆಲೆಕ್ಟೆಡ್ ಆಗಿದ್ದೀರಿ, ಅವರು ಎಲ್ಲಿ ಫಿಸಿಕಲ್ ಇದೆ, ಯಾವ ಸೆಂಟರ್ಗೆ ಬಂದಿದೆ ಅಂತ ತಕ್ಷಣ ನಿಮ್ಮ ರೂಲ್ ನಂಬರು, ನೇಮು, ನಿಮ್ಮ ಪರ್ಸಂಟೇಜ್, ನಾರ್ಮಲೈಸೇಷನ್ ಎಲ್ಲ ಕೂಡ ಅದರಲ್ಲಿ ಬರ್ತದ. ನಿಮ್ಮ ಸ್ಕೋರ್ ಕಾರ್ಡ್ ಕೂಡ ಓಪನ್ ಆಗುತ್ತೆ. ಯಾರಾದರೂ NCC ನ್ಯಾಷನಲ್ ಕೆಡೆಟ್ ಕ್ರಾಪ್ ಹೋಲ್ಡರ್ ಇದ್ದರೆ ನಿಮ್ಗೆ ಈಗ ಕಟ್ಟಪ್ನಲ್ಲಿ ನಿಮ್ಮ ಮಾರ್ಕ್ಸನ್ನು ಹಿಡಿತಾರಾ ಅಂತ ಹೇಳಿಕೆಯಿಂದ ನೀವು ತಿಳ್ಕೊಬೋದು. ಎಸ್ ಹಿಡಿತಾರ. ಈಗ ನಿಮ್ಗೆ ಲಿಸ್ಟ್ನಲ್ಲಿ ಏನು ಬಿಡ್ತಾರಲ್ಲ ಅದರಲ್ಲಿ ನಿಮ್ಗೆ ಮಾರ್ಕ್ಸನ್ನು ಸೇರಿಸ್ಕಿಸಿಂದ ನಿಮ್ಗೆ ಲಿಸ್ಟನ್ನು ಬಿಡ್ತಾರ. ಈ ಮಾಹಿತಿಯನ್ನು ಇಷ್ಟನ್ನು ನೀವು ಮಾರ್ಕ್ಸ್ ಯಾರಾದರೂ ತೊಗೊಂಡಿದ್ರಪ್ಪ ಅಂದ್ರೆ ರೆಡಿ ಆಗಿರಿ. ಕಟ್ಟಪ್ಪ ನನ್ನ ಅಂದಾಜು ಎಷ್ಟು ನಿಲ್ಲಬಹುದು ಈ ಸರಿ ಫೈನಲ್ ಕಟ್ಟಪ್ಪು ನನ್ನ ಪ್ರಕಾರ ನಾ ಕರೆಕ್ಟ್ ಎಕ್ಸಾಕ್ಟ್ ಅಷ್ಟೇ ನಿಲ್ಲುತ್ತಂತ ನಾನು ಹೇಳಕ್ಕೂ ಹೋಗಲ್ಲ. 65 ಇಂದ 80 ಮಟ ನಿತ್ಯ ನಿಲ್ಲುತ್ತೆ ಸರಿ. 65 ಇಂದ 80 ಮಟ ನಿತ್ಯ ನಿಲ್ಲುತ್ತೆ. ಮಾಡ್ರಿ, ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ನಾರ್ಮಲೈಸೇಷನ್ ಅಂತ ಕೂಡಿಗೆಸಿಂದ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಿಸಿಂದ, ಯಾಕಂದ್ರೆ 65 ಅಂದ ತಕ್ಷಣ ನೀವು 65 ಆಗಲ್ಲ ಬಿಡ ನಮ್ದು ಅಂತ ಹೇಳಿಸಿಂದ ಯಾರೂ ನೆಗೆಟಿವ್ ಥಿಂಕಿಂಗನ್ನು ಮಾಡಬೇಡ್ರಿ. ಯಾಕಂದ್ರೆ 80 85 ಮಾಡಿದವರು ಫಿಸಿಕಲ್ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. ಡಿಸ್ಕ್ವಾಲಿಫೈ ಆದರೆ ಯಾರನ್ನು ತಗೋಬೇಕು? 50 ಮಾರ್ಕ್ಸ್ ಬಿದ್ದಾರನ್ನ ತಗೊಳ್ಬೇಕಾಗತ್ತೆ. ಅವರೆಲ್ಲ ಫಿಸಿಕಲ್ ಡಿಸ್ಕ್ವಾಲಿಫೈ. ಯಾಕಂದ್ರೆ ಅಷ್ಟೆಲ್ಲ ಟ್ಯಾಲೆಂಟೆಡ್ ಇರ್ತಾರ, ಅವರಿಗೆ ಸ್ಟಡಿ ಮಾಡಿರ್ತಾರ. ಫಿಸಿಕಲ್ ಅಂದ್ರೆ ಗೊತ್ತಿರಲ್ಲ. ಫಿಸಿಕಲ್ನಲ್ಲಿ ಅವರು ಯಾಕಂದ್ರೆ ಚಪಾತಿ ಅನ್ನ ತಿಂದ ಮಂದಿ ಅದ. ನಾವೆಲ್ಲ ಜೋಳದ ರೊಟ್ಟಿ ಕಡಕ್ ರೊಟ್ಟಿ ತಿನ್ಕೇಶಂದ ಬೆಳೆದವ್ರ. ಯಾಕಂದ್ರೆ ನಮ್ಗೆ ಫಿಸಿಕಲ್ ಬಗ್ಗೆ ಅಂದ್ರೆ ಜಾಸ್ತಿ ಹುಮ್ಮಸ್. ಎಕ್ಸಾಮ್ ಅಂದ್ರೆ ಒಂದು ಸ್ವಲ್ಪ ವೀಕ್, ಪರವಾಗಿಲ್ಲ. ಎರಡದರಲ್ಲಿ ನಾವು ರೆಡಿ ಇರ್ತೀವಿ ಅಂತ ಹೇಳ್ಕೇಶಂದ ನಿಮ್ಮ ತಲೆಯಾಗ ಮೈಂಡ್ ಸೆಟ್ಟನ್ನು ಮಾಡ್ಕೊಂಡ್ಕೇಶಂದ ಮಾಡ್ಕೊಳ್ರಿ. ನನಗೂ ಕೂಡ ಭಾಳಷ್ಟು ಖುಷಿ ಆಯ್ತು ನಿನ್ನೆ KR ನೋಡ್ಕೊಂಡ್ಕೇಶಂದ ಎಲ್ಲರ ಕಮೆಂಟನ್ನು ನೋಡಿ ಕೇಳಿ ನನಗೆ ಬಹಳ ಖುಷಿ ಆಯ್ತು. ಇಷ್ಟೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರ್ತಕ್ಕಂಥವ್ರು ಇಷ್ಟೆಲ್ಲ ಪರ್ಸೆಂಟೇಜನ್ನು ಸ್ಕೋರನ್ನು ಮಾಡಿದ್ದಾರೆ ಅಂತ ಹೇಳ್ಕೇಶಂದ ಪರವಾಗಿಲ್ಲ, ಗುಡ್. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಈ ಸರಿ ಇನ್ಫಾರ್ಮಿಂಗ್ಗೆ ಹಾಕಿ ಆಗ್ತೀರಿ ಅಂತ ಅಂದ್ಕೊಂಡಿನಿ. ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನೋಡಿದಂಥವ್ರು ಕಮೆಂಟನ್ನು ಹಾಕಿ. ನಿಮ್ಮದು ಕೆಟಗರಿ ಯಾವ್ದು, ಎಷ್ಟು ಮಾರ್ಕ್ಸನ್ನು ಎಲ್ಲ ನೆಗೆಟಿವಿಟಿ ತೆಗೆದು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ರಿ ಕಮೆಂಟನ್ನು ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಕಮೆಂಟ್ಗಳನ್ನು ನೀವೇ ನೋಡ್ಕೊಂಡು ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ. ಏನಪ್ಪ ಅಂತಂದ್ರೆ ಈ ಸರಿ ಎಷ್ಟಕ್ಕೆ ನಿಲ್ಲಬಹುದು ಕಟಪ್, ಫೈನಲ್ ಕಟಪ್ ಅಂತ ತಕ್ಷಣ ನಿಮಗೆ ಕೂಡ ಗೊತ್ತಾಗುತ್ತೆ.
ಕಮೆಂಟನ್ನು ಹಾಕ್ರಿ ಪ್ಲೀಸ್. ಎಲ್ಲರೂ ಕೂಡ ಕಮೆಂಟನ್ನು ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನೋಡ್ಕೋಬಹುದು, ಫಿಸಿಕಲ್ನಲ್ಲಿ ಭಾಳಷ್ಟು ಜನ ಡಿಸ್ಕ್ವಾಲಿಫೈ ಆಗ್ತಾರೆ, ಬಿಸಿಲಿನಲ್ಲಿ ಇರ್ತೈತಿ. ಎಷ್ಟು ಹಾರ್ಡ್ ಪ್ರಾಕ್ಟೀಸ್ ಮಾಡಿದ್ರಿ ಅಷ್ಟು ನಿಮ್ಗೆ ಈಸಿ ಆಗುತ್ತೆ. ನಿಮಗೆ ಇನ್ನೂ ಫಿಸಿಕಲ್ದೇ ಆದಂಥ ಸಪ್ರೇಟ್ ಆದಂಥ ವಿಡಿಯೋನ ಮಾಡ್ತೀನಿ. ಫಿಸಿಕಲ್ಲಿಗೆ ಸಪ್ರೇಟಾಗಿ ಅದಕ್ಕೆ ರನ್ನಿಂಗ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಮೆಡಿಕಲ್ ಯಾವ ಥರ ಇರುತ್ತೆ ಎಲ್ಲದಕ್ಕೆ ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಜಸ್ಟ್ ನನ್ನ ಕಟ್ಟಪ್ ಬಗ್ಗೆ ಇಷ್ಟ ಆದರೆ ನೀವು ಕ್ವಾಲಿಫೈ ಫಿಸಿಕಲಿಗೆ ಅಂತ ಹೇಳಿ ಈ ಮಾಹಿತಿನ ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ. ನಿನ್ನೆ ಮಾಡೋಕ್ಕೆ ಆಗಲಿಲ್ಲ, 2 ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ ಕೀ ಆನ್ಸರ್ ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಚಂದ ಆ ಲಿಂಕನ್ನು SSCGD ಕೀ ಆನ್ಸರ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರೂಲ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಚಂದ ಲಾಗಿನ್ ಮಾಡ್ಕೊಂಡು ನಿಮ್ಮ ಕೀ ಆನ್ಸರನ್ನು ಚೆಕ್ ಮಾಡ್ಕೊಡ್ರಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ತಾ ಹೋಗ್ರಿ. ನಿಮ್ಮ ಅಡ್ಮಿಟ್ ಕಾರ್ಡನ್ನು ಯಾರು ಕಳ್ಕೊಳಕ್ಕೆ ಹೋಗ್ಬಿಡ್ರಿ. ಎಷ್ಟೋ ಜನ ಕಮೆಂಟನ್ನು ಹಾಕಿದ್ರೆ ನಮ್ಮ ಅಡ್ಮಿಟ್ ಕಾರ್ಡ್ ಕಳೆದಿದೆ, ಏನು ಮಾಡ್ಬೇಕಂತ ಹೇಳಿ ಮೊಬೈಲ್ನಲ್ಲಿ ಫೋಟೋ ಇದ್ರೆ ನಿಮ್ಗೆ ಮೆಸೇಜ್ ಕೂಡ ಬಂದಿರ್ತೈತಿ. ಅದರಲ್ಲಿ ರೋಲ್ ನಂಬರ್ ಇರ್ತೈತಿ. ಎಕ್ಸಾಮ್ ಬರೋಕಿನ ಮುಂಚೆ ರೋಲ್ ನಂಬರನ್ನು ಬಿಡುಗಡೆ ಮಾಡಿರ್ತಾರೆ. ಅದರಲ್ಲೆಲ್ಲಾದ್ರೂ ನಿಮ್ಗೆ ಸಿಗ್ತದ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ಸ್ನೇಹಿತರೆ ನಿಮಗೆ ಯೂಸ್ ಆಗ್ತಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ನೀವು ಎಲ್ಲ ಯೂಸನ್ನು ತೊಗೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಕೊಂತ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಕೆಳಗಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳು ಬಂದೇ ಬರ್ತಾವೆ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತೈತಿ. ಡಾಕ್ಯುಮೆಂಟು, ಫಿಸಿಕಲ್ಲು, ಮೆಡಿಕಲ್ಲು ಅದು ಇಂಪಾರ್ಟೆಂಟ್ ಆಗಿರ್ತೈತಿ. ಆ ವಿಡಿಯೋನ ನೋಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರ. ನೋಡಿದ್ದಕ್ಕೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.